ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮನೇಲೇ ಬಿಸಿ ಬಿಸಿಯಾಗಿ ಮೀನು ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ವೆರಿ ಸ್ಪೆಷಲ್ಲು. ಯಾಕಂದರೆ ರೋಡ್ ಸೈಡಲ್ಲಿ ಸಿಗೋವಂಥ ಫಿಶ್ ಫ್ರೈನ ಮನೇಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡ್ಕೊಳ್ಳೋಣ. ತುಂಬ ತುಂಬ ಸುಲಭವಾಗಿರುತ್ತೆ. ಸ್ವಲ್ಪ ಮ್ಯಾರಿನೇಟ್ ಮಾಡಿ ಒಂದು 3ರಿಂದ 4 ಅವರ್ ಇಟ್ಟರೆ ಸಾಕು. ನಿಮಗೆ ಆ ಉಪ್ಪು ಖಾರ ಎಲ್ಲ ಹಿಡ್ದು ಆಹಾ ಅನ್ನೋ ಸ್ಪೈಸಿಯಾಗಿ ಸ್ಪೆಷಲ್ಲಾಗಿ ಒಂದು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಅದು ಕೂಡ ಈಸಿಯಾಗಿದೆ. ರೋಡ್ ಸೈಡಲ್ಲಿ ಹೇಗೆ ಸಿಗುತ್ತೋ ಅದೇ ಥರನೇ ಅದೇ ಟೇಸ್ಟಾಗಿ ಮನೇಲೇ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಒಂದೇ ಒಂದು ನಿಂಬೆಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ಜೊತೆ ಇದನ್ನು ತಿಂತಾಯಿದ್ರೆ ನನಗಂತೂ ಬಾಯಲ್ಲಿ ನೀರೇ ಬರ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಮೊದಲು ನಾನಿಲ್ಲಿ ಮೀನ ಸೆಲೆಕ್ಷನ್ ಈ ಫಿಶ್ ತವಾ ಫ್ರೈಗೆ ಯಾವಾಗಲೂ ಪಾಂಪ್ಲೆಟ್ ಮೀನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಸೆಲೆಕ್ಟ್ ಮಾಡೋದೇ ಪಾಂಪ್ಲೆಟ್ ಮೀನು. ಯಾಕಂದರೆ ಒಂದೇ ಒಂದು ಮುಳ್ಳಿರುತ್ತೆ, ಸ್ವಲ್ಪ ಸಣ್ಣ ಸಣ್ಣಗಿರುತ್ತೆ. ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಅಥವಾ ಜಿಲೇಬಿ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಈ ಮೀನಲ್ಲಿ ಮುಳ್ಳು ಸ್ವಲ್ಪ ಕಮ್ಮಿ ಇರುತ್ತೆ. ಅದರಿಂದ ಉಪ್ಪು ಖಾರ ಕೂಡ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆ ಈ ಥರ ಮೀನು ಕೊಡೋದ್ರಿಂದ ಒಮೆಗಾ 3 ಇರೋದ್ರಿಂದ ಮೀನಲ್ಲಿ ತುಂಬ ಒಳ್ಳೆಯದು. ಆರೋಗ್ಯ ದೃಷ್ಟಿಯಿಂದ ಮಕ್ಳಿಗಂತೂ ತುಂಬ ಒಳ್ಳೆಯದು. ಹೀಗೆ ಹೇಗೆ ಮಾಡ್ಕೊಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಹಿಡಿಯಷ್ಟು ನಾನು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಅದರ ಅರ್ಧ ಭಾಗದಷ್ಟು ಶುಂಠಿ ಹಾಕ್ಕೊಂಡು ಒಂದು 5ರಿಂದ 10 ನಾನು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಒಂದು ಹಿಡಿಯಷ್ಟು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕ ಅನುಸಾರವಾಗಿ ಹಾಕ್ಕೊಳ್ಳಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿಗೆ ಒಂದೇ ಒಂದು ಪಿಂಚಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಯಾಕೆ ಹಾಕ್ಕೊಳ್ತೀನಿ ಅಂದರೆ ಹಸಿರು ಬಣ್ಣ ನೀಟಾಗಿ ಬರಬೇಕು. ಕಲ್ಲರ್ ಮಾತ್ರ ಅದ್ಭುತವಾಗಿರುತ್ತೆ. ಸ್ವಲ್ಪ ಒಂದು ಪಿಂಚ್ ಹಾಕ್ಕೊಂಡ್ರೆ ಸಾಕು ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದು ಮಿಕ್ಸಿಗೆ ಚೆನ್ನಾಗಿ ರುಬ್ಬಿ ಫೈನಾಗಿ ರುಬ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಡ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ನಿಮ್ಮ ಖಾರ ಅನುಸಾರವಾಗಿ ನೀವು ಅವೆಲ್ಲ ಹಾಕ್ಕೊಳ್ಬೋದು. 1 ಸ್ಪೂನಷ್ಟು ನಾನಿಲ್ಲಿ ಅರಿಶಿಣ ಹಾಕ್ಕೋತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೀವು ಮೀನು ತೊಳಿಬೇಕಾದ್ರೆ ಸ್ವಲ್ಪ ಜಾಸ್ತಿ, ಎಲ್ಲರಿಗೂ ಮನೇಲಿ ಮೀನು ತಂದರೆ ಸ್ವಲ್ಪ ಸ್ಮೆಲ್ಲು, ಆದ್ದರಿಂದ ಆಚೆನೇ ಮಾಡೋಣ ಅನಿಸ್ತಾ ಇರುತ್ತೆ. ಮೀನನ್ನ ತೊಳಿಬೇಕಾದ್ರೆ ನೀವು ಚೆನ್ನಾಗಿ ನೀವು ಹಸಿಟ್ಟು ಇರುತ್ತಲ್ಲ, ರಾಗಿ ಹಸಿಟ್ಟು ಕೂಡ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತೊಳ್ಕೊಬೋದು. ಇಲ್ಲಾಂದ್ರೆ ಅರಿಶಿನ ಪುಡಿ ಮತ್ತು ನಿಂಬೆಹಣ್ಣು ಬಿಟ್ಕೊಂಡು ಕೂಡ ನೀವು ಇದನ್ನು ಚೆನ್ನಾಗಿ ಒಂದು ಸತಿ ಫಿಶ್ನ ತೊಳ್ಕೊಂಡ್ರೆ ಆರಾಮಾಗಿ ಯಾವ ಸ್ಮೆಲ್ಲು ಕೂಡ ಇಲ್ದಂಗೆ ನೀವು ಮನೇಲೇ ಯೂಸ್ ಮಾಡ್ಕೊಳ್ಬೋದು. ಈ ಮಸಾಲೆಗೆ ನಾನಿಲ್ಲಿ 1ರಿಂದ 1 ನಿಂಬೆಹಣ್ಣನ್ನ ಚೆನ್ನಾಗಿ ಹಿಂಡ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡ್ತಿದ್ರಲ್ಲ, ನಿಧಾನವಾಗಿ ಎಲ್ಲ ಮೀನುಗಳಿಗೂ ನಾನು ಒಂದೊಂದೇ ಮೀನಿಗೆ ಎಲ್ಲನೂ ಅಪ್ಲೈ ಮಾಡ್ತಾ ಇದ್ದೀನಿ. ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಅಂದರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡ್ತಿದ್ರಲ್ಲ, ನಿಧಾನವಾಗಿ ಎಲ್ಲಕ್ಕೂ ಎಲ್ಲ ಒಂದೊಂದು ಪೀಸ್ಗೂ ಕೂಡ ಎಲ್ಲ ಸಮಭಾಗವಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಮಕ್ಳಿಗೆ ಕೊಟ್ಟರು ಕೂಡ ಮೆಮೊರಿ ಪವರ್ ತುಂಬ ಯೂಸ್ ಆಗುತ್ತೆ. ಅದರಿಂದ ಚಿಕನ್ಗೆ ಮಟನ್ಗೆ ಹೋಲಿಸ್ಕೊಂಡ್ರೆ ಫಿಶ್ಶು ಓಕೆ ಅಂತ ಅನ್ನಿಸ್ತದೆ ನಮಗೆ ನಿಜವಾಗ್ಲೂ. ಈಗಿನ ಕಾಲದ ಮಕ್ಕಳು ತುಂಬ ಫಾಸ್ಟಾಗಿರ್ತಾರೆ. ಮೀನು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ನನ್ಗನ್ಸೋ ಪ್ರಕಾರ ಮಂಗಳೂರಿಯನ್ಸು ತುಂಬ ಬ್ರಿಲಿಯಂಟ್ ಇರ್ತಾರೆ. ಅಂದರೆ ಬೇರೆ ರಾಜ್ಯಗಳಿಗಿಂತ ಮಂಗಳೂರಿಯನ್ಸು ಸ್ವಲ್ಪ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ತುಂಬ ಬ್ರಿಲಿಯಂಟ್ ಇರ್ತಾರೆ. ಯಾಕಂದರೆ ಅವರು ಫಿಶ್ಶೇ ಆಲ್ಮೋಸ್ಟ್ ವಾರಕ್ಕೆ ತುಂಬ ಸಲ ಫಿಶ್ ಮೀಲ್ಸ್ ತಿಂತಾ ಇರ್ತಾರೆ. ಅದರಿಂದ ಅವ್ರಿಗೆ ಮೇನ್ ಇಂಗ್ರೀಡಿಯೆಂಟ್ಸೇ ಫಿಶ್ ಆಗಿರುತ್ತೆ. ನಮಗೆ ಹೇಗೆ ರಾಗಿ ಹೇಗೆ ಮೇಯ್ನ್ ಆಗಿರುತ್ತೋ ಅವ್ರಿಗೆ ಫಿಶ್ಶೇ ಮೇಯ್ನ್ ಆಗಿರುತ್ತೆ. ಕೇರಳದವ್ರು ಕೂಡ ಅಷ್ಟೇ ಜಾಸ್ತಿ ಫಿಶ್ನ ಉಪಯೋಗಿಸ್ತಾ ಇರ್ತಾರೆ. ನೋಡ್ತಿದ್ರಲ್ಲ, ಈಗ ಎಲ್ಲನೂ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ನೀವು ಬೇಕಾದರೆ ನೈಟ್ ಈ ಥರ ಎಲ್ಲ ಮಾಡಿ ಬೆಳಗ್ಗೆಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರಬೇಕು. ಆಲ್ಮೋಸ್ಟ್ ಒಂದು 3ರಿಂದ 4 ಅವರ್ಸ್ ಆದರೂ ನೀವು ಇದನ್ನು ಮ್ಯಾರಿನೇಟ್ ಮಾಡಬೇಕು ಸ್ನೇಹಿತರೆ. ಈಗ ಒಂದು ತವದಲ್ಲಿ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ, ಅದರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ಮೀನಲ್ಲೇ ಸ್ವಲ್ಪ ಫ್ಯಾಟ್ ಅಂಶ ಇರೋದ್ರಿಂದ ಮೀನಲ್ಲೇ ಸ್ವಲ್ಪ ಎಣ್ಣೆ ಕೂಡ ಬರುತ್ತೆ. ನೋಡ್ತಿದ್ರಲ್ಲ, ಈಗ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಹಾಕ್ಕೊಂಡು ಬಿಸಿ ಆದಮೇಲೆ ಒಂದಾದ್ಮೇಲೆ ಒಂದು ನಾನಿಲ್ಲಿ ಫಿಶ್ನ ಮ್ಯಾರಿನೇಟ್ ಮಾಡಿರೋಂಥ ಫಿಶ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನು ಈಗ ಇಟ್ಟು ಫ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಿದ್ರಲ್ಲ, ನಿಧಾನವಾಗಿ ಇಡಿ, ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ, ಎಣ್ಣೆ ಅಲ್ವಾ. ಸ್ಮೆಲ್ ಕೂಡ ನಾನು ಹೇಳ್ದಂಗೆ ನೀವು ಆ ಟ್ರಿಕ್ಸ್ ಉಪಯೋಗಿಸಿದ್ರೆ ನಿಜ ಯಾವುದೇ ಆದಂತಹ ಸ್ಮೆಲ್ ಕೂಡ ಬರಲ್ಲ. ಅದು ರೂಢಿ ಆಗಿಬಿಡುತ್ತೆ. ಕೆಲವೊಬ್ಬರು ಫಿಶ್ಶು ಸ್ಮೆಲ್ಲು ಅಂತಲೇ ಮನೆಗೆ ತರಲ್ಲ, ಅದಕ್ಕೆ ಆಚೆ ಹೋಗಿ ತಿನ್ಕೊಂಬಂದ್ಬಿಡ್ಬೋದು ಅಂತಾರೆ. ನಾನಿಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಕರಿಬೇವಿನ ಸೊಪ್ಪು ಕೂಡ ಮೇಲ್ಗಡೆನೇ ಹಾಕಿ
ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಆ ಫ್ಲೇವರ್ ಕೂಡ ಹಿಡಿಯುತ್ತೆ. ನಿಮ್ಮ ಜೊತೆಗೆ ಬೇಕು ಅಂದರೆ ನೀವು ಕಲಸಿರ್ತೀರಲ್ಲ, ಮೆಣಸಿನ್ಕಾಯಿ ಖಾರ ಎಲ್ಲ ಕಲಸಿರ್ತೀರ, ಅದಕ್ಕೆ ಕೂಡ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ನೀವು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೋದು. ನಿಧಾನ ಉರಿಯಲ್ಲಿ ಅಂದರೆ ಮೀಡಿಯಮ್ ಆಗಿ ಉರಿಸ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು. ಫಿಶ್ಶು ಬೇಗ ಬೆಂದೋಗ್ಬಿಡುತ್ತೆ, ಚಿಕನ್ನು ಮಟನ್ ಥರ ಅಲ್ಲ. ಬೇಗನೆ ಒಂದು 10 ನಿಮಿಷದಲ್ಲೆಲ್ಲ ನಿಮಗೆ ಈ ಫ್ರೈ ರೆಡಿ ಆಗಿಬಿಡುತ್ತೆ. ಆದರೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರೆ ಮಾತ್ರ ಸಾಧ್ಯ. ನೋಡ್ತಿದ್ರಲ್ಲ, ಈಗ ನಿಧಾನವಾಗಿ ಒಂದು 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಆ ಕಡೆ ಈ ಕಡೆ ಫ್ರೈ ಮಾಡಿಕೊಂಡು ಒಂದೇ ಒಂದು ಬಿಸಿ ಬಿಸಿ ಅನ್ನಕ್ಕೆ, ರಸಮ್ಗೆ ಈ ಥರ ಫ್ರೈ ಮಾಡ್ಕೊಂಡು ತಿಂತಾಯಿದ್ರೆ ಚಳಿ ಚಳಿಯಲ್ಲಿ ಆಹಾ ಅದ್ಭುತ ಅನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈಗೊಂದು ಚಟ್ನಿ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿ. ಇದು ಒಂದು ಕುಟ್ಟಕಲ್ಲಿ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಅಥವಾ ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೋಬಾರ್ದು. ಹಸಿರು ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಒಂದೇ ಒಂದು ಇಲ್ಕಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕುಟ್ತಾಯಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟೊಂದಾಗಿ ಚೆನ್ನಾಗಿ ಬರೋಲ್ಲ. ಫುಲ್ಲು ನನಗೆ ಯಾವಾಗಲೂ ಕುಟ್ಟ ಕಲ್ಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿಗೆ ಈ ಖಾರ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಯಾವಾಗಲೂ ಮಾಡಿದಾಗ, ಫಿಶ್ ಫ್ರೈ ಮಾಡಿದಾಗ ಇದಂತೂ ಕಂಪಲ್ಸರಿ ಕೇಳಿ ಮಾಡಿಸ್ಕೋತಾರೆ ನಮ್ಮ ಮನೇಲಿ ನನ್ನ ಮಕ್ಕಳು. ನೋಡ್ತಿದ್ದೀರಲ್ಲ, ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಅದಕ್ಕೆ ಹಿಂಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉಪ್ಪು ಮತ್ತು ಒಂದೇ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಈಗ ಮೂರೂ ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನ ಜೊತೆಗೆ ಫ್ರೈಗೆ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಅದಕ್ಕೆ ಹೆಚ್ಕೊಂಡು ಸೈಡಾಗಿ ಕೂಡ ಯೂಸ್ ಮಾಡ್ಕೋಬೋದು. 2 in 1. ನನ್ನ ಮಕ್ಕಳಿಗೆಲ್ಲ ಅದನ್ನು ಹಾಕಲ್ಲ, ಖಾರ ಜಾಸ್ತಿ ಅಂತಾರೆ ಅಂತ ನಾನು ಒಂದು ಫ್ರೈಗೆ ಮಾತ್ರ ಹಾಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ತಿರಲ್ಲ, ಈ ಥರ ಕೆಂಪಗೆ ಫ್ರೈ ಮಾಡಿರಬೇಕು ಸ್ನೇಹಿತರೆ. ನೋಡ್ತಿದ್ರಲ್ಲ, ನಿಧಾನವಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಪಾಂಪ್ಲೆಟ್ ಮೀನೇ ತಗೊಳ್ಳಿ. ಈ ತವಾ ಫ್ರೈಗೆ ಪಾಂಪ್ಲೆಟ್ ಮೀನು ಒಳ್ಳೆ ಕಾಂಬಿನೇಷನ್ನು ಮತ್ತು ತುಂಬ ಚೆನ್ನಾಗಿರುತ್ತೆ. ಅನ್ನ ರಸಮ್ ಕೂಡ, ಅನ್ನ ಬೇಳೆ ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡ್ತಿದ್ರಲ್ಲ, ಈಗ ಆ ಖಾರ ಹಾಕಿ ನಾನಿಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪಂತೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡ್ತಿದ್ರಲ್ಲ, ಈಗ ನಿಧಾನವಾಗಿ ತಿರುವು ಹಾಕ್ಕೊಂಡು ಬೇಗ ಬೆಂದೋಗ್ಬಿಡುತ್ತೆ ಇದು. ಆರೋಗ್ಯಕ್ಕೆ ಕೂಡ ಒಳ್ಳೆಯದಾಗಿರೋದ್ರಿಂದ ಅಟ್ಲೀಸ್ಟ್ ಒಂದು ವಾರದಲ್ಲಿ, 1 ವೀಕಲ್ಲಿ ಒಂದ್ಸಲ ಆದರೂ ತಿನ್ಬೋದು. ಡ್ರೈ ಅನಿಸಿದ್ರೆ ನಿಮಗೆ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಮೀನು, ಪಾಂಪ್ಲೆಟ್ ಮೀನು ನಾವು ಯಾವಾಗಲೂ ಸುಂಕದಕಟ್ಟೆಯಲ್ಲೇ ತಗೋದು. ಸುಂಕದಕಟ್ಟೆಯಲ್ಲಿ ಚಿಕ್ಕಮ್ಮ ಸ್ಟೋರಲ್ಲೇ ತರೋದು. ಅಲ್ಲಿ ಫ್ರೆಶ್ ಆಗಿರುತ್ತೆ. ಇಲ್ಲಿ ನಾನು ಮಂಗಳೂರು ಹತ್ರ ಒಬ್ರನ್ನ ಕೇಳಿದ್ದೆ. ಅವ್ರು ಹೇಳಿದರು, ಈ ಕಣ್ಣಿರುತ್ತಲ್ಲ, ಈ ಕಣ್ಣು ರೆಡ್ ಆಗಿದ್ರೆ ಅದು ಹಳೆ ಸ್ಟಾಕ್ ಅಂತ, ಈಗ ಫ್ರೆಶ್ ಇಲ್ಲ ಅಂತ. ಈ ಕಣ್ಣೇನಾದರೂ ವೈಟಿಗೆ ಮಾಮೂಲಿ ನಮ್ಮ ಥರ ಇರುತ್ತೆ ಅಂದರೆ ಅದು ಫ್ರೆಶ್ ಆಗಿರುತ್ತೆ. ಯಾಕೆ ವಿಡಿಯೋ ಹಾಕಿದ್ದೀನಿ ಅಂದರೆ ನಿಮ್ಗೇನಾದರೂ ಮೀನು ತರಬೇಕಾದ್ರೆ ಯೂಸ್ ಆಗಲಿ ಅಂತ ಹಾಕಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.